ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ವಂದೇ ಭಾರತ್ ಅನ್ನುವಂತಹ ಹೊಸ ರೈಲು, ಹೊಸ ಡಿಸೈನ್ ರೈಲು, ಸಂಪೂರ್ಣವಾದ AC ಮಯವಾದಂತಹ ಒಂದು ರೈಲನ್ನು ಮಿಸ್ಟರ್ ನರೇಂದ್ರ ಮೋದಿ ಅವರು ಊರೂರು ಸುತ್ತಿ, ಎಲ್ಲಿ ಮೊದಲನೇ ಟ್ರೈನಿಗೆ ಬಾವುಟ ತೋರಿಸ್ತಾರೆ, ಹಸಿರು ನಿಶಾನೆ, ಅದು ಇದು ಓಕೆ. ಬಟ್ ಎಲ್ಲೆಲ್ಲ ಮಾಡ್ತಾರೋ ಎಲ್ಲ ಕಡೆ ನಾನೇ ಬಾವುಟ ತೋರಿಸ್ಬೇಕು ಅಂತ ಹಠಕ್ಕೆ ಬಿದ್ದು ಎಲ್ಲ ಕಡೆ ಸ್ಟೇಷನ್ ಮಾಸ್ಟರ್ ಥರ ಸ್ಟೇಷನಿಂದ ಸ್ಟೇಷನ್ಗೆ ಓಡಾಡಿ ಬಿಟ್ಟಿರುವಂತಹ ರೈಲು, ಬಾಯಲ್ಲಿ ಬಿಡೋ ರೈಲು ಸಾಲದು ಅಂತ ಟ್ರ್ಯಾಕ್ ಮೇಲೆ ಬಿಟ್ಟಿರುವಂತಹ ರೈಲ್ ಇದೆಯಲ್ಲ, ವಂದೇ ಭಾರತ್. ಅದರಲ್ಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತೋ ಇಲ್ವೋ, ಪ್ರಯಾಣ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗುತ್ತೋ ಇಲ್ವೋ, ಯಾವ ಸೌಲಭ್ಯ ಸಿಗುತ್ತೋ ಇಲ್ವೋ, ಆದರೆ BJP MLA BJP ರೌಡಿಗಳಿಂದ ಒದೆ ಬೀಳುವಂತಹ ಭಾಗ್ಯ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಒಂದು ಘಟನೆ ಆಗಿದೆ ಮಧ್ಯಪ್ರದೇಶದಲ್ಲಿ. BJP MLA ಮತ್ತು ಅವನ ಗೂಂಡಾ ಪಡೆ ಪ್ಯಾಸೆಂಜರ್ ಒಬ್ಬರನ್ನ ಮೂಗು ಮುರಿದು ರಕ್ತ ಸುರಿಯುವಾಗೆ ಪ್ರಜ್ಞೆ ತಪ್ಪುವ ಮಟ್ಟಕ್ಕೆ ಹೊಡೆದಿದ್ದಾರೆ. ಯಾಕೆ? ಅವನು MLAಗೆ, ಆ ಪ್ಯಾಸೆಂಜರು MLAಗೆ ವಿಂಡೋ ಸೀಟು ಬಿಟ್ಟು ಕೊಡಲಿಲ್ವಂತೆ. MLA, BJP MLA, ಮೋದಿ MLA ನಾನು ಕೇಳಿ ನೀನು ವಿಂಡೋ ಸೀಟು ಬಿಟ್ಕೊಡಲ್ಲ ಅಂದರೆ ನೀನು ಸುಮ್ಮನೆ ಬಿಡೋಕ್ಕಾಗತ್ತಾ? ಕರ್ಸ್ಕೊಳ್ತೀನಿ ನಾನು ಅಂತ ಕರ್ಸ್ಕೊಂಡು 10-15 ಜನ ರೌಡಿಗಳನ್ನು ಕರ್ಸ್ಕೊಂಡು ಅವನನ್ನು ಪಾಪ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಪೊಲೀಸರು ಉಲ್ಟಾ ಒದೆ ತಿಂದವನ ಮೇಲೆ ಕೇಸ್ ಮಾಡಿದ್ದಾರೆ. ಇದು ಮಜಾ. ಏನದು ಕಂಪ್ಲೀಟ್ ವಿವರಗಳು ಅಂತ ನೋಡೋದಾದರೆ, ನಮ್ಮ ಅಶ್ವಿನಿ ವೈಷ್ಣವ್ ರೈಲ್ವೆ ಮಂತ್ರಿಗಳು ರೀಲ್ ಮಾಡ್ತಾರಲ್ಲ, ಅವರ ಅಡಿಯಲ್ಲಿ ಬರುವಂತಹ ಮಿಸ್ಟರ್ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಬರುವಂತಹ ವಂದೇ ಭಾರತ ರೈಲಿನ ಕತೆ ಇದು. ಈ ಒಂದು ಡೆಲ್ಲಿ ಟು ಭೋಪಾಲ್ ಹೋಗ್ತಿದ್ದಂತಹ ವಂದೇ ಭಾರತ್ನಲ್ಲಿ ರಾಜ್ ಪ್ರಕಾಶ್ ಅನ್ನುವಂತಹ ಪ್ಯಾಸೆಂಜರ್ ಹತ್ಕೊಳ್ತಾನೆ. ಆ ವ್ಯಕ್ತಿಯ ಸೀಟ್ ನಂಬರ್ ಬಂದ್ಬಿಟ್ಟು ಬೋಗಿ ನಂಬರ್ E2, ಸೀಟ್ ನಂಬರ್ 49, ವಿಂಡೋ ಸೀಟು. ಪಾಪ ರಿಸರ್ವೇಷನ್ ಮಾಡೋವಾಗಲೇ ವಿಂಡೋ ಸೀಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಹತ್ತಿರೋದು, ವಿಂಡೋ ಸೀಟಲ್ಲಿ ಕೂತಿದ್ದಾರೆ. ಆದರೆ ಆ ಟ್ರೈನಿಗೆ ಮಿಸ್ಟರ್ ರಾಜೀವ್ ಸಿಂಗ್ ಅನ್ನುವಂತಹ MLA, ಮಧ್ಯಪ್ರದೇಶದ ಬಬೀನಾ ಕ್ಷೇತ್ರದ MLA, ಅವರು ಹತ್ಕೊಳ್ತಾರೆ. ಝಾನ್ಸಿಯಲ್ಲಿ ಹತ್ಕೊಳ್ತಾರೆ ಕುಟುಂಬ ಸಮೇತವಾಗಿ, ಹೆಂಡತಿ ಮತ್ತು ಮಗನ ಜೊತೆಯಲ್ಲಿ. ಅವರ ಸೀಟ್ ನಂಬರ್ 8, ಅದು ವಿಂಡೋ ಸೀಟ್ ಅಲ್ಲ. ಅವರ ಹೆಂಡತಿ ಮತ್ತು ಮಗನಿಗೆ 50-51ನೇ ಸೀಟು ಸಿಕ್ಕಿದೆ. ಸೊ ಹಾಗಾಗಿ ಹೆಂಡತಿ ಮಗನ ಪಕ್ಕದಲ್ಲಿ ಕೂತಂಗೂ ಆಗುತ್ತೆ, ವಿಂಡೋ ಸೀಟು ಸಿಗುತ್ತೆ. ನನಗೆ 49 ಸೀಟ್ ಬೇಕು ಅಂತ ಆ ಪ್ಯಾಸೆಂಜರ್ ಹತ್ರ ಹೋಗಿ, ನೀನು 8ನೇ ನಂಬರ್ ಸೀಟಲ್ಲಿ ಕೂತ್ಕೊಳ್ಳಪ್ಪ, ನಾನು ಪುಡಾಂಗು MLA, BJP MLA, ಮೋದಿ ಸರ್ಕಾರದ ಅಥವಾ ಮೋದಿ ಪಕ್ಷದ MLA, ಮುಚ್ಕೊಂಡು ಎದ್ದೋಗು ಅನ್ನೋ ರೀತಿಯಲ್ಲಿ ಏನೋ ಆವಾಸ ಹಾಕಿರಬೇಕು. ಅಥವಾ ಒಪ್ಪಲಿಲ್ಲ. ನಾನು ರಿಸರ್ವೇಷನ್ ಮಾಡೋವಾಗಲೇ ವಿಂಡೋ ಸೀಟ್ ಬೇಕು ಅಂತ ಕಾದು ರಿಕ್ವೆಸ್ಟ್ ಮಾಡಿಕೊಂಡು ವಿಂಡೋ ಸೀಟ್ ಬುಕ್ ಮಾಡ್ಕೊಂಡಿದ್ದೀನಿ, ನಾನು ಮಾಡೋಕ್ಕಾಗೋದಿಲ್ಲ ಅಂತ. ಹೌದಾ, ಸರಿ ಅಂತ ಸುಮ್ಮನೆ ಕೂತ್ಕೊಳ್ತಾನೆ ಆ MLA. ಆ ನಂತರ 1-2 ಸ್ಟೇಷನ್ ಆದಮೇಲೆ ಟ್ರೈನಿಗೆ ಹತ್ತುತ್ತಾರಪ್ಪ ಒಂದು 10-15 ಜನ MLA ಕಡೆಯವರು. ಬಂದಿದ್ದೆ ಪಾಪ ಆ ಪ್ಯಾಸೆಂಜರ್ನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಚಚ್ತಾರೆ. ಎಲ್ಲರ ಎದುರಿಗೆ, ಬೇರೆ ಪ್ಯಾಸೆಂಜರ್ಗಳ ಎದುರಿಗೇನೆ ಸರಿಯಾಗಿ ಹೊಡಿತಾರೆ. ಮೂಗು ಮುರಿದೋಗುತ್ತೆ, ರಕ್ತಸ್ರಾವ ಆಗುತ್ತೆ, ಅಥವಾ ಪ್ರಜ್ಞೆ ತಪ್ಪುವಂತಹ ತಲುಪ್ತಾನೆ. ಆಗಲೂ ಹೊಡಿತಾರೆ. TT ಅಡ್ಡ ಬರೋದಿಲ್ಲ. ಅಲ್ಲಿದ್ದಂತಹ CRPF ಭದ್ರತಾ ಪಡೆ ಅಡ್ಡ ಬರಲ್ಲ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPF ಅವರು ಅಡ್ಡ ಬರಲ್ಲ. ಹೊಡೆದು ಹೋಗೋವರೆಗೂ ಸುಮ್ಮನೆ ಇರ್ತಾರೆ. ಹೊಡೆದು ಹೋದ ಮೇಲೆ 3 ಗಂಟೆಗಳ ಕಾಲ ಆತ ಆ ಸೀಟಲ್ಲೇ ರಕ್ತ ಸುರಿಸ್ಕೊಂಡು ಕೂತಿರ್ತಾನೆ. ಅವನಿಗೆ ವೈದ್ಯಕೀಯ ನೆರವು ಸಿಗೋದಿಲ್ಲ. ಅವನು ಇಳಿದ ತಕ್ಷಣ ಅವನ ಮೇಲೆ MLAನೇ ಕಂಪ್ಲೇಂಟು. ಏನು, ನನ್ನ ಹೆಂಡತಿ ಮಗನಿಗೆ ಕಾಲು ತಾಕೋ ಹಾಗೆ ಕಾಲು ಚಾಚ್ಕೊಂಡು ಕೂತಿದ್ದ ಇವನು, ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಗೂಂಡಾಗಿರಿ ಮಾಡ್ದ ಇವನು ಅಂತ ಹೇಳಿ ಅಲ್ಲೊಂದು ಕಂಪ್ಲೇಂಟು ಆಗಿದೆ RPF ಕಡೆಯಿಂದ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಕಡೆಯಿಂದ. ಆದರೆ ಈ ಸುದ್ದಿ ಆಲ್ರೆಡಿ 3 ಅವರ್ ಜರ್ನಿ ಇತ್ತಲ್ಲ, ಹಾಗಾಗಿ ಮಾಧ್ಯಮಗಳಿಗೆ ಗೊತ್ತಾಗ್ಬಿಟ್ಟಿದೆ. ಮಾಧ್ಯಮಗಳೆಲ್ಲ ರೈಲ್ವೆ ಸ್ಟೇಷನ್ಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದಂಥ ಒದೆ ತಿಂದ ರಾಜ್ ಪ್ರಕಾಶ್ ಪಾಪ ನಡಗ್ತಾ ಇದ್ದಾನೆ. ಯಾವ ಉತ್ತರನೂ ಕೊಡದೆ ಹೋಗ್ತಾನೆ. ಒಂದೇ ಒಂದು ಮಾತು ಹೇಳ್ತಾನೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ. ಪಾಪ
ವಿಂಡೋ ಸೀಟ್ ಬುಕ್ ಮಾಡ್ಕೊಂಡಿದ್ದೆ ತಪ್ಪ, ಒಂದೇ ಭಾರತಲ್ಲಿ ಹತ್ತಿದ್ದು ತಪ್ಪ, ಅಥವಾ MLA ಹೋಗೋ ಟ್ರೈನಲ್ಲಿ ಇವನು ಹತ್ತಿದ್ದು, ಅದು MLA ಬೋಗಿಯಲ್ಲೇ ಇವನು ಇದ್ದಿದ್ದು ತಪ್ಪ. ಇದು BJP MLAಯ ದುರಹಂಕಾರದ ವರ್ತನೆ. ಇವ್ರಿಗೇನು ಅಂದರೆ ಒಂದೇ ಭಾರತ್ ಅಂದರೆ ನಮ್ಮ ಅಪ್ಪನ ಆಸ್ತಿ ಅಂತ ಇವ್ರಿಗೆ. ನಮ್ಮ ಅಪ್ಪಂದಿದು, BJP ಅವ್ರ ಅಪ್ಪಂದು, ಅದರಲ್ಲೂ ನಾನು BJP ಕಡೆಯಿಂದ MLA ಅಂದರೆ ನನ್ನ ಅಪ್ಪಂದೆ ಅಂತ ಒಂದು ಭ್ರಮೆ ಅವ್ರಿಗೆ. ಒಂದೇ ಭಾರತ್ ಅಂದಿದ ತಕ್ಷಣ ಹಂಗೆ ಬೇರೆ ಟ್ರೈನ್ ಅಂದಿದ ತಕ್ಷಣ ಅವ್ರಿಗೆ ಆ ಫೀಲ್ ಬರಲ್ಲ. ಯಾಕೋ ಒಂದೇ ಭಾರತ್ ಅಂದ್ಬಿಟ್ರೆ ಸಾಕು, ಅದ್ರ ಬಗ್ಗೆ ಒಂದು ಟೀಕೆ ಸಹಿಸ್ಕೊಳ್ಳಲ್ಲ, ಅದರ ಬಗ್ಗೆ ಏನು ಹೇಳಬಾರ್ದು. ಮತ್ತು ಎಲ್ಲೆಲ್ಲ ಅದು ಉದ್ಘಾಟನೆ, ಒಂದು ಹೊಸ ಟ್ರೈನ್ ಹಾಕ್ತಾರೋ ಅಲ್ಲೆಲ್ಲ ಒಂದು ಸ್ಟೇಷನ್ ಮಾಸ್ಟ್ರು ಹೋಗ್ತಾರೋ ಇಲ್ವೋ, ಮಿಸ್ಟರ್ ಮೋದಿ ಹೋಗಿ ಬಾವುಟ ಅಲ್ಲಾಡ್ಸೋದು. ಬಾವುಟ ಎಷ್ಟು ಕಡೆ ಬಾವುಟ ತೋರಿಸೋದು ಸ್ವಾಮಿ. ಆ ರೀತಿಯಾಗಿ ಮಾಡಿ ಮಾಡಿ ಮಾಡಿನೇ ಇವತ್ತು BJP MLAಗೆ ಇಷ್ಟು ದುರಹಂಕಾರ ಬಂದಿರೋದು, ಇಷ್ಟು ದೌರ್ಜನ್ಯ ನಡೆಸೋ ಧೈರ್ಯ ಬಂದಿರೋದು. ಏನು ಅಂದರೆ ಮೋದಿ ಇರೋದ್ರಿಂದ ನಾವೆಲ್ಲ ಮಾಡ್ಬೋದು ಈ ಟ್ರೈನಲ್ಲಿ. ಈ ಟ್ರೈನ್ ನಮ್ಮ ಅಪ್ಪಂದಿದೆ ಟ್ರೈನು. ನಾನು ಕೇಳಿದ ಕಡೆ ಸೀಟ್ ಬಿಡಬೇಕು. ಅವನು ಯಾವನೇ ಆಗಿದ್ರೆ ಅವನು ಎದ್ದು ಪಕ್ಕಕ್ಕೆ ಹೋಗ್ತಾ ಇರಬೇಕು. ನಾನು ಹೇಳಿದ್ಮೇಲೆ ಪುಣ್ಯಕ್ಕೆ ಹೋಗ್ತಾ ಇರೋ ಟ್ರೈನಿಂದ ಜಿಗಿದು ಬಿಡು ನೀನು ಅಂತ ಹೇಳಲಿಲ್ಲ. ಬಿಟ್ಟರೆ ಅದನ್ನು ಹೇಳ್ತಾರೆ BJP MLAಗಳು, BJP ಲೀಡರ್ಗಳು. ಅವ್ರಿಗೆ ಮಾನವೀಯತೆ ಅಲ್ಲ, ಎಲ್ಲವನ್ನು ಓಪನ್ ಆಗೇ ಮಾಡ್ತಾರೆ. ಅವ್ರಿಗೆ ಗೊತ್ತು ಅಷ್ಟು ಜನ ಪ್ಯಾಸೆಂಜರ್ಗಳಿದ್ದಾರೆ, ಅವ್ರ ಎದುರುಗಡೆನೇ ಹೊಡಿತಾ ಇದ್ದೀವಿ. ಯಾವನೋ ಒಬ್ಬ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳ್ತಾನೆ. ಓ ನೋ ವರಿ, ನನಗೆ ಭಯನೇ ಇಲ್ಲ. ನಮ್ಮ ಅಪ್ಪಂದಿದೆ ಟ್ರೈನು, ಮೋದಿ ಬಿಟ್ಟಿರೋ ಟ್ರೈನು, ಮೋದಿ ಸರ್ಕಾರ, ಮೋದಿ ಪಕ್ಷದ MLA ನಾನು, ಮಧ್ಯಪ್ರದೇಶದ MLA ನಾನು. ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ಇದೆ. ಏನು ಮಾಡ್ತೀರಿ? ಮಾಡ್ಕೊಳ್ತೀವಿ. ಹಾಗಾಗಿ ಅವನ ಮೇಲೇ ಕೇಸ್ ಆಗುತ್ತೆ. ಅವನು ಟ್ರೈನ್ ಇಳಿದ ಮೇಲೆ ಟ್ರೈನಲ್ಲಿ 3 ಅವರ್ ಜರ್ನಿಗೆ ಅವನಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಸಿಗಲಿಲ್ಲ. ಟ್ರೈನ್ ಇಳಿದಾಗ ಅಟ್ಲೀಸ್ಟ್ ಪೊಲೀಸರು ಯಾರೂ ಇರಲಿಲ್ಲ, CRPF ಇಲ್ಲ, RPF ಅವರು ಯಾರೂ ಇಲ್ಲ ಅಲ್ಲಿ. ಅವನೊಬ್ಬನೇ ಇಳ್ಕೊಂಡು ಪಾಪ ಹೋಗ್ತಾನೆ. ಪತ್ರಕರ್ತರು ಮಾತಾಡ್ಸೋಕೆ ಹೋದರೆ ಅವನಿಗೆ ಮಾತಾಡೋ ಧೈರ್ಯ ಇಲ್ಲ. ನಾನು ಮಾತಾಡಲ್ಲ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗ್ತಾನೆ. ಇದು ಒಂದೇ ಭಾರತ್ನಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಹೊಸ ಸೌಲಭ್ಯ. ಯೋಚನೆ ಮಾಡಿ, ಹೊಸ ಸೌಲಭ್ಯ. BJPಯ ಭಾಗ್ಯ, ಹೊಸ ಭಾಗ್ಯ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.